ಆತ್ಮೇರೆ ನಮಸ್ಕಾರಗಳು. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 18ನೇ ದಿನ. 18ನೇ ಸಾಹಿತ್ಯ ಕೃತಿಯಾಗಿ ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಮಕ್ಕಳ ಪದ್ಯಗಳು. ಡಾಕ್ಟರ್ ವಿನಾಯಕ್ ಕಮ್ತದವರು ಬರೆದ ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಅನ್ನುವಂಥ ಮಕ್ಕಳ ಕವಿತೆಗಳ ಸಂಕಲನದ ಪರಿಚಯವನ್ನ ಇವತ್ತು ಮಾಡುತ್ತೇನೆ. ಬಹುಶಃ ಎಲ್ಲರ ಬಾಲ್ಯದಲ್ಲಿ ಅಜ್ಜಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ. ಅಂತ ಅಜ್ಜಿಯ ಸುತ್ತ ಕೇಂದ್ರಿತವಾಗಿ ಬಹುತೇಕ ಕವಿತೆಗಳು ರಚನೆಯಾಗಿದೆ. ಡಾಕ್ಟರ್ ವಿನಾಯಕ್ ಕಮ್ತದವರು ಶಿಕ್ಷಕರು, ಕವಿಗಳು, ನಾಟಕಕಾರರು ಆಗಿ ಈಗಾಗಲೇ ಒಡಲ್ ಹಕ್ಕಿ ಹಾಡು, ಒಂದೇ ಹನಿ ಪ್ರೀತಿಗೆ, ಬೆವರಿಗೂ ಬೆಲೆ ಇಲ್ಲದ ಊರಿನಲ್ಲಿ, ಚಂದಮಾಮನ ಮಗಳು, ಅಪ್ಪ ಅಮ್ಮ ಬೈತಾರೆ ಅನ್ನುವಂಥ ಹಲವಾರು ಕವಿತೆಗಳನ್ನ ಸಂಕಲನಗಳನ್ನ ಬರೆದಿರುವಂತ ಇವರು ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಅನ್ನುವಂತ ಮಕ್ಕಳ ಕವಿತೆ ಸಂಕಲನನ ರಚಿಸಿದ್ದಾರೆ. ಸುಭಾಷಿಣಿ ಪ್ರಕಾಶನ ಗದಗ್ ಅವರು ಪ್ರಕಟಿಸಿರುವಂತ ಈ ಕೃತಿ 2021ರಲ್ಲಿ ಪ್ರಕಟವಾಗಿದೆ. 96 ಪುಟಗಳ ಈ ಕೃತಿ 100 ರೂಪಾಯಿ ಬೆಲೆಯನ್ನ ಒಳಗೊಂಡಿದೆ. ಡಾಕ್ಟರ್ ಆನಂದ್ ಪಾಟೀಲ್ರು ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ. ಬಸವರಾಜ್ ನೆಲ್ಜೇರಿ ಅವರು ಒಳಪುಟಗಳ ವಿನ್ಯಾಸವನ್ನ ಮಾಡಿದ್ದಾರೆ. ಈ ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಅನ್ನುವಂಥ ಸಂಕಲನಕ್ಕೆ ಡಾಕ್ಟರ್ ಆನಂದ್ ಪಾಟೀಲ್ ರವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ತಮ್ಮನ ಬೇಗ, ರಾಜಶೇಖರ್ ಕುಕ್ಕುಂದ, ವೈಜಿ ಭಗವತಿ, ಸುರೇಶ್ ಕಂಬಳೆ, ಪ್ರೇಮ ಹೂಗಾರ್, ಡಿಸೋಜ ಅವರು ಸಹ ಆಶಯ ನುಡಿಗಳನ್ನ, ಅಭಿಪ್ರಾಯಗಳನ್ನ ಈ ಕೃತಿಯಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನ, ಆಶಯ ನುಡಿಗಳನ್ನ ದಾಖಲಿಸಿದ್ದಾರೆ. 51 ಕವಿತೆಗಳನ್ನ ಹೊಂದಿರುವಂತಹ ಈ ಸಂಕಲನದಲ್ಲಿ ಅಜ್ಜಿಯ ಹಾಗೂ ಪರಿಸರ ಹಾಗೂ ಗಿಡ ಮರಗಳು, ಪ್ರಕೃತಿಯ ಕುರಿತಾಗಿರುವಂತ ಕವಿತೆಗಳನ್ನ ನಾವು ನೋಡಬಹುದು. ಈ ಕೃತಿಯ ಮುನ್ನುಡಿಯು ನಮಗೆ ಆಕರ್ಷಕವಾಗಿ ಕಾಣುತ್ತೆ. ಕೃತಿಯ ಮುನ್ನುಡಿಯನ್ನೇ ನಾವು ನೋಡಬಹುದು. ಈ ಕೃತಿಯ ಅರ್ಪಣೆಯಲ್ಲಿ ನಾವು ಕವಿತೆಯಲ್ಲಿರುವಂತ ಅಜ್ಜಿಯ ಬಗೆಗಿರುವಂತ ಭಾವನೆಗಳ ಬಗ್ಗೆ ನಾವು ತಿಳಿಯಬಹುದು. ಅರ್ಪಣೆಯನ್ನು ಕುರುಂ ಅನ್ನುವಂಗ ಬಿಸಿ ಬಿಸಿ ರೊಟ್ಟಿ ತಟ್ಟಿ, ಹಿಟ್ಟು ಹುರಿದು ಬುಟ್ಟಿ ಮಂಡಾಳಕ್ಕ ಬಳ್ಳೊಳ್ಳಿ ಒಗ್ಗರಣೆ ಕೊಟ್ಟು, ನನ್ನ ದಾರಿ ಕಾಯ್ತಿದ್ದ ತಾಂಬೂಲದ ಕೆಂಪು ತುಟಿಯ ನನ್ನ ನೆಚ್ಚಿನ ಅಜ್ಜಿಗೆ, ಮತ್ತು ಅವಳೊಂದಿಗೆ ಪಾಳು ಬಿದ್ದ ನೆಲಸಮವಾದ ಪುಲಿಗೇರಿಯ ನಮ್ಮ ಮೂಲ ಮನೆಗೆ. ಇಂಥವೇ ಮನಸ್ಸುಗಳು. ಹಾಗೂ ಅಜ್ಜಿ ಅಂದರೆ ಕೇವಲ ಒಂದು ಜೀವ ಮಾತ್ರವಲ್ಲ, ತಲೆಮಾರುಗಳ ಪ್ರತಿಬಿಂಬ. ಒಂದು ತಲೆಮಾರು. ಈಗ ಬಹುತೇಕ ಮಕ್ಕಳಿಗೆ ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಅನ್ನೋಂತ ಒಂದು ಶೀರ್ಷಿಕೆ ಈಗ ಪ್ರಶ್ನೆಯಾಗಿ ಬಹಳಷ್ಟು ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಕಾಣ್ತವೆ. ಯಾಕಂದ್ರೆ ಈಗೆಲ್ಲ ವಿಭಕ್ತ ಕುಟುಂಬಗಳು ಆಗಿ ಅಜ್ಜಿ ಒಂದು ಕಡೆ, ತಾತ ಒಂದು ಕಡೆ, ಮಕ್ಕಳು ಒಂದು ಕಡೆ, ಆಮೇಲೆ ಹಾಸ್ಟೆಲ್ನಲ್ಲಿ ವಾಸ. ಈ ಕಾರಣದಿಂದಾಗಿ ಅಜ್ಜಿ ತಾತನವರ ಪ್ರೀತಿಯಿಂದ ವಂಚಿತರಾಗಿರುವಂತಹ ಮಕ್ಕಳ ಸಂಖ್ಯೆ ಬಹಳಷ್ಟಿದೆ. ಅವೆಲ್ಲರನ್ನ ಇಟ್ಕೊಂಡು ಈ ಬಹಳಷ್ಟು ಕವಿತೆಗಳು ರಚನೆ ಆಗಿವೆ. ಅಜ್ಜಿ ಕೇವಲ ಒಂದು ಜೀವವಾಗಿರದೆ ಒಂದು ಸಂಸ್ಕೃತಿಯ ಪ್ರತಿಬಿಂಬವಾಗಿ ಹಾಗೂ ಬಾಲ್ಯವನ್ನ ಜೀವಂತಿಕವಾಗಿ ಇಟ್ಟಿರುವಂತಹ ಒಂದು ಪಾತ್ರವಾಗಿ, ಹಾಗೂ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ದಾರಿ ಎರೆಯುವಂತ ಒಂದು ಬಹುದೊಡ್ಡ ಪಾತ್ರವನ್ನು ವಹಿಸುವಂತ ಅಜ್ಜಿಯರ ಕುರಿತಾದ ಕವಿತೆಯನ್ನು ನೋಡಬಹುದು. ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ಅಡಿಗರ ಕವಿತೆಯನ್ನ ಲೇಖಕರು ಇಲ್ಲಿ ಸಾಲುಗಳನ್ನ ದಾಖಲಿಸಿ ಮರಳಿ ಬಾರದಂತಹ ಬಾಲ್ಯವನ್ನ ಸವಿಯುತ್ತಾ, ಬಾಲ್ಯದ ನಿರೀಕ್ಷೆಯಲ್ಲಿ, ಜೀವನದಲ್ಲಿ ಬಾಲ್ಯದಲ್ಲಿರುವಂತ ನೆನಪುಗಳನ್ನ ಒಂದು ಕ್ಷಣ ಜಿಟಿ ಮಳೆಯಂತೆ, ಕುಂಭದ್ರೋಣ ಮಳೆಯಂತೆ ಸವಿಬೇಕೆನ್ನುವಂತ ಆಶಯಗಳನ್ನ ಕವಿಯವರು ದಾಖಲಿಸಿದ್ದಾರೆ. ವಿನಾಯಕ ಕಮ್ತದವರು ತಮ್ಮ ಒಂದು ರಚನೆಯಲ್ಲಿ ತಮ್ಮ ಜೀವನದಲ್ಲಿರುವಂತ ತಮ್ಮ ಬಾಲ್ಯವನ್ನ, ಸವಿಯಾದ ಬಾಲ್ಯವನ್ನ ತಮ್ಮಲ್ಲಿ ಇಟ್ಟುಕೊಂಡು ಅದನ್ನು ಕಾವ್ಯ ರೂಪಕ್ಕೆ ಇಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲಾ ಕವಿತೆಗಳು ಸಹ ಸುಂದರವಾಗಿದ್ದು, ಅಜ್ಜಿಯ ಅಕ್ಕರೆಯನ್ನ ಕವಿತೆ ಮೂಲಕ ನಮಗೆ ಕೊಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. 51 ಕವಿತೆಗಳು ಸಹ ಸುಂದರವಾಗಿವೆ. ಆಮೇಲೆ ಪ್ರಾಸದಿಂದ ಇವೆ. ಆಮೇಲೆ ಚಿಕ್ಕ ಮಾತುಗಳನ್ನ ಕವಿತೆಯೊಂದಿಗೆ ಸಂಭಾಷಣೆ ಮಾಡುವ ರೀತಿಯಲ್ಲಿ ಕವಿತೆಗಳು ರಚನೆ ಆಗಿರುತ್ತವೆ. ಶೀರ್ಷಿಕ ಕವಿತೆಯಾದಂತ ಅಜ್ಜಿ ಅಂದ್ರೆ ಹೆಂಗಿರ್ತಾಳ, ಕೊಡು ನಂಗ, ಹೇಳಕ್ ಬರದೆ ಹೋದ್ರೆ ನಿಂಗ ತೋರಿಸಿ ಬಿಡು ಹಂಗ, ಯಾಕೋ ಏನೋ ಇತ್ತಿತ್ಲಾಗ ಕನಸಲ್ಲಿ ಬರ್ತಾಳ, ಸ್ಪಷ್ಟವಾಗಿ ಕಾಣಂಗಿಲ್ಲ ಕರಿತಾ ಇರ್ತಾಳ, ಚಂದಮಾಮನ ಕತೆ ಹೇಳಿ ಉಣಿಸ್ತಾ ಇರ್ತಾಳ,
ನೀನು ತಿನ್ನು ಅನ್ನೋದಷ್ಟೇ ಮಾಯವಾಗ್ತಾಳ. ಬೆಳ್ಳಿ ಚಿಕ್ಕು ಕೂಡ ಎದ್ದು ಆಡ್ತಾ ಇರ್ತಾಳ. ನನಗೂ ಕಲಿಸು ಅಂದ್ರೆ ಸಾಕು ಸಿಗದ ಹೋಗ್ತಾಳ. ಕುಟ್ಟೋ ಪದ ಬೀಸೋ ಪದ ಕಟ್ತಾ ಇರ್ತಾಳ. ಬ್ಯಾಸಿನಾಗ ಬ್ಯಾಸರಿಲ್ದ ಗೋಳಿ ಆಡ್ತಾಳ. ಚಂದ ಚಂದ ಕಥೆಯೆಲ್ಲ ಅಜ್ಜಿ ಇರ್ತಾಳ. ಮೊಮ್ಮಕ್ಕಳನ್ನ ಕಂಕೊಳ್ಳಲ್ಲಿ ಒತ್ತುಕೊಂಡಿರ್ತಾಳ. ಅಜ್ಜಿಯ ಒಂದು ಪ್ರತಿಬಿಂಬವನ್ನ, ಅಜ್ಜಿಯ ಕಲ್ಪನೆಯನ್ನ ಮಗುವಿಗೆ ಕೊಡುವ ನಿಟ್ಟಿನಲ್ಲಿ ಬರೆದಿರುವಂತ ಈ ಕವಿತೆಯಲ್ಲಿ ನಾವು ನೋಡ್ಬೋದು. ಅಜ್ಜಿ ಹೆಂಗಿರ್ತಾಳ ಒಂದು ಹೇಳ್ಕೊಡು ಹೇಳಿದಾಗ, ಹೇಳಕ್ಕಾಗ್ಲಿಕ್ಕಂದ್ರೆ ನೀನ್ ಅಜ್ಜಿ ಹಂಗತಾರೆ ಮಾಡಿ ತೋರಿಸು ಅನ್ನೋಂತ ಮಗುವಿನ ಕೋರಿಕೆಯಲ್ಲಿ ಹೇಳ್ತಾಳ. ಅಜ್ಜಿ ಹೀಗೆ ಕನಸಿನಾಗ ಬರ್ತಾಳ, ಆದ್ರೆ ಸ್ಪಷ್ಟವಾಗಿ ಕಾಣೋದಿಲ್ಲ, ಕರಿತಾ ಇರ್ತಾಳ. ಚಂದ ಮಾಮನ ಕತೆ ಹೇಳಿ ಉಣಿಸ್ತಿರ್ತಾಳ. ಆದ್ರೆ ನಾನು ನೀನು ಉಣ ಅಂತಂದ್ಬಿಟ್ರೆ ಮಾಯ ಆಗ್ಬಿಡ್ತಿರ್ತಾಳ. ಬೆಳ್ಳಿ ಆಕಾಶದಾಗಿರುವಂತ ನಕ್ಷತ್ರಗಳು ಬೆಳ್ಳಿ ಚುಕ್ಕಿ ಜೋಡಿ ಆಡ್ತಾನೆ ಇರ್ತಾಳ. ನನಗೆ ಕಲ್ಸ್ ಅಂದ್ಬಿಟ್ರೆ ಮಾಯ ಆಗ್ಬಿಡ್ತಾಳ. ಆಮೇಲೆ ಕುಟ್ಟೋ ಪದ ಬೀಸೋ ಪದನ ಆಡ್ತಿರ್ತಾಳ. ಒಟ್ಟ ಬೇಸರ ಇಲ್ದಂಗತೆ ಕೆಲಸ ಮಾಡ್ತಿರ್ತಾಳ. ಅಜ್ಜಿ ಅಂದ್ರೆ ಹೆಂಗಿರ್ತಾಳ, ಮೊಮ್ಮಕ್ಕಳನ್ನ ಕಂಕಲೆ ಕುಂದ್ರಿಸ್ಕೊಂಡು ಆಟ ಆಡಿಸ್ತಿರ್ತಾಳ ಅನ್ನುವಂತ ಹಾಡನ್ನ ಆಡ್ತಿರ್ತಾಳ ಅನ್ನುವಂತ ಒಂದು ಅಜ್ಜಿಯ ಕುರಿತಾಗಿ ಬರೆದಿರುವಂತ ಕವಿತೆ ತುಂಬಾ ಇಷ್ಟ ಆಗ್ತದೆ. ಅದೇ ರೀತಿ ಎತ್ತಪ್ಪ ಎತ್ತು, ಇಲ್ಲಿರುವಂತ ಬಹುತೇಕ ಕವಿತೆಗಳು ಗ್ರಾಮೀಣ ಭಾಷೆಯನ್ನ ಬಳಸಿಕೊಂಡು ಹಾಗೂ ಗ್ರಾಮೀಣ ಭಾಗದಲ್ಲಿ ನಡೆಯುವಂತ ವಿದ್ಯಾರ್ಥಿಗಳ ಒಂದು ಚಟುವಟಿಕೆಯನ್ನ ದಾಖಲಿಸುವಂತ ಕೆಲಸ ಮಾಡಿದ್ದಾರೆ. ಅದೇ ಡೂರ್ ಗಾಡಿ ಪಂಪಂ ಗಾಡಿ ಕುಂಟ್ತಾವ ಕುದುರೆ ಗಾಡಿ, ಎಲ್ಲಿ ಓದವು ಎತ್ತಿನ ಗಾಡಿ, ಏಳು ಬಾರೋ ಊರ್ ಕೋಡಿ ಬಿದ್ದ ಕೇರಿ ಏನಾಯ್ತು, ಗಾಳಿ ತುಂಬೋ ಗಾಳಿ ಬಂದು ಆದಿ ಹೆಂಗ ಹೊಂಡ ಬಿಡ್ತು, ಹೇಳೋ ಬಾರೋ ಊರ್ ಕೋಡಿ. ನಾವು ಡೂರ್ ಗಾಡಿ ಪಂಪಂ ಗಾಡಿ ಕುದುರೆ ಗಾಡಿ ಜಟಕ ಗಾಡಿಗಳ ಸಂಖ್ಯೆ ಈಗ ಕಡಿಮೆ ಆಗಿದೆ. ಆಧುನೀಕರಣದ ಪರಿಣಾಮದಿಂದಾಗಿ ಎಲ್ಲರೂ ಸಹಿತ ಆಧುನಿಕ ವಾಹನಗಳನ್ನ ಖರೀದಿಸುವ ಭರಾಟೆಯಲ್ಲಿ ಈಗ ಎತ್ತಿನ ಗಾಡಿಗಳು ಕುದುರೆ ಗಾಡಿಗಳು ಕಡಿಮೆ ಆಗಿವೆ ಅನ್ನುವಂತ ವಿಷಯವನ್ನ ಕವಿತೆ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಎಲ್ಲ ಯಾಂತ್ರಿಕ ಜೀವನವಾಗಿದೆ. ಪ್ರಾಣಿಗಳೊಂದಿಗೆ ಪ್ರೀತಿಯ ಸಂಬಂಧವನ್ನ ಬೆಸೆಯುವಂತ ಎತ್ತಿನ ಗಾಡಿ ಆಗಿರ್ಬೋದು, ಕುದುರೆ ಗಾಡಿ ಆಗಿರ್ಬೋದು, ಜಟಕ ಗಾಡಿ ಆಗಿರ್ಬೋದು, ಅವೆಲ್ಲ ಈಗ ಕಣ್ಮರೆ ಆಗ್ತಾ ಇವೆ ಅನ್ನುವಂಥದ್ದನ್ನ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಎತ್ತಪ್ಪ ಎತ್ತು ಮಣ್ಣೆತ್ತು ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ವಿದ್ಯಾರ್ಥಿಗಳು ಮಕ್ಕಳು ಎತ್ತನ್ನ ಇಟ್ಕೊಂಡು ಮನೆಗೆ ಹೋಗಿ ಧಾನ್ಯಗಳನ್ನು ಸಂಗ್ರಹಿಸಿ ನಂತರ ಅದನ್ನ ಪ್ರಸಾದವಾಗಿ ಊಟ ಮಾಡುವಂತ ಒಂದು ಇದನ್ನ ಎತ್ತಪ್ಪ ಎತ್ತು ಮಣ್ಣೆತ್ತು ಅನ್ನುವಂಥದ್ದು. ಎತ್ತಪ್ಪ ಎತ್ತು ಏನಪ್ಪ ಗತ್ತು, ತೀಡಿದ ಕೊಂಬು ಜೋಳದ ಕಣ್ಣು, ಗ್ವಾದ್ಲಿ ಮುಂದ ನಿಂತಿತ್ತು, ಹಾಲು ಕುಡಿಯದೆ ಬೆಳೆದಾಗಿತ್ತು, ಹುಲ್ಲು ತಿನ್ನದೆ ಮೈ ತುಂಬಿತ್ತು, ಜೋಡಿಗಾಗಿ ಕಾಯುತ್ತಲಿತ್ತು, ಮಕ್ಕಳ ಕಣ್ಣು ಕುಕ್ಕುತ್ತಲಿತ್ತು, ಮನಸ್ಸಿನ ಒಳಗೆ ಮೂಡುತ್ತಲಿತ್ತು, ಮಾಡಲು ಹೋದರೆ ಮುರಿತಲಿತ್ತು, ಎಂತ ಮಾಟ ನೆಟ್ಟಗ ನೋಟ, ಕೊಂಬಿಗೆ ಬಣ್ಣ ಮೈಯೋ ಸುಣ್ಣ, ಜೋಡಿಯ ಜೊತೆಗೆ ನಿಂತಿತ್ತು, ಪೂಜಾ ಗೀಜಾ ಬೇಕಾಗಿಲ್ಲ, ಮಣ್ಣಲೆ ಅಣ್ಣ ಕಣ್ತೀರ ಅಣ್ಣ, ಢಣಢಣ ಡಂಗುರ ಸಾರ್ತಿತ್ತು, ಎತ್ತಪ್ಪ ಎತ್ತು ಮಣ್ಣೆತ್ತು ಜಗಲ ಏರಿ ಕೂರ್ತಿತ್ತು, ಮಕ್ಕಳ ಆಟಕ್ಕೆ ಬೇಕಿತ್ತು. ಎತ್ತನ್ನ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಎತ್ತನ್ನ ಮಾಡುವಂತ ಎತ್ತುಗಳನ್ನ ಯಾವ ರೀತಿ ಮಾಡ್ತಾರೆ, ಮಣ್ಣಿನಿಂದ ಮಾಡಿರುವಂತ ಎತ್ತು ಹಾಲು ಕುಡಿಯದೆ ಬೆಳ್ಳಗಾಗಿತ್ತು, ಹುಲ್ ತಿನ್ನದೆ ಮೈ ತುಂಬಿಕೊಂಡಿತ್ತು, ಆಮೇಲೆ ಜೋಡಿಯಾಗಿ ನಿಂತಿತ್ತು, ಗ್ವಾದ್ಲಿ ಜೊತೆಗೆ ನಿಂತಿತ್ತು. ಅಂದ್ರೆ ಎತ್ತುಗಳನ್ನ ಮಾಡಲಾರ್ದೆ ಗ್ವಾದ್ಲಿಯನ್ನ, ಅಂದ್ರೆ ಅದಕ್ಕೆ ಊಟವನ್ನ ಕೊಡಬೇಕು, ಸರಿಯಾದ ಸಮಯಕ್ಕೆ ಊಟ ಕೊಟ್ಟು ಆರೈಕೆ ಮಾಡ್ಬೇಕನ್ನುವಂತ ಆಶಯದೊಂದಿಗೆ ಕೇವಲ ಎತ್ತುಗಳನ್ನ ಮಾಡದೆ ಎತ್ತುಗಳನ್ನ ಊಟ ಮಾಡಕ್ಕೆ ಒಂದು ಗ್ವಾದ್ಲಿಯನ್ನ ಮಾಡಿ ಅದನ್ನ ಇಟ್ಟು ಎಂತ ಮಾಟ, ಕೊಂಬಿಗೆ ಬಣ್ಣ ಹಚ್ಚಿ ಜೋಡಿ ನಿಂತಿತ್ತು, ಪೂಜಾ ಮತ್ತೆ ಜಗಲಿ ಏರಿ ಪೂಜೆನೆ ಮಾಡಿಸ್ಕೊಂಡಿರೋಂಥ ಎತ್ತುಗಳು, ಎಂತಪ್ಪ ಎತ್ತು ಅನ್ನುವಂತ ಒಂದು ಕವಿತೆ, ಸುಂದರವಾಗಿರುವಂತ ಒಂದು ಕವಿತೆ. ಅದೇ ರೀತಿ ಕಾಲು ಇಲ್ಲದ ಕಾಲ, ಆಹಾ ಚಳಿಗಾಲ, ಕಂಬಳಿ ಮೈ ಮ್ಯಾಲೆ, ಎಷ್ಟು ದೂರ ಬಂತು ಯುಗಗಳ ದಾಟಿ ಬಂತು, ಸುರಳಿ ಸುಂಟರ ಗಾಳಿ, ಊರು ತುಂಬ ತಂತು, ತರಳೆ ತುಂತುರ ಮಳೆ, ಬೇಡ ಅಂದ್ರು ತಂತು, ಕಾಮನ ಬಿಲ್ಲು ಬೀಸಿ ಯಾರೋ ಕೈ ಹಿಡಿಯಲು ಬಂತು, ಬೆಂಕಿ ಬಿಸಿಲು ಕೊಟ್ಟು ಏನು ಪಡೆಯಲು ಬಂತು, ಓದ ಮಳೆ ಬಂತು ಬಂತು ಬಂತು. ಬೇಸಿಗೆ ಮಳೆ ಚಳಿಗಾಲದ ಕುರಿತಾಗಿ, ಕಾಲಗಳ ಕುರಿತಾಗಿ, ಕಾಲುಗಳಿಲ್ಲದಂತಹ ಕಾಲಗಳು ಇವು, ಎಷ್ಟು ದೂರ ಅಂತ ಅಂದ್ರೆ ಯುಗಗಳನ್ನ ದಾಟಿಕೊಂಡು ಬಂದಿವೆ ಅನ್ನುವಂತ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಹಾಡಿನ ಮೂಲಕ ಕಾಲಗಳನ್ನ ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ
ಸಂಪಿಗೆ ಮರವೇ ಸಂಪಿಗೆ ಮರವೇ ಸಂಪಾಗಿದೆಯಾ, ಕಂಪಿನ ಕೋಮಲ ಕುಸುಮದ ಗಣಿಯೇ ಕಮ್ಮಗೆ ಇದೆಯಾ, ಅಪ್ಪನ ಹೆಗಲನ್ನು ಹತ್ತಿದ ಮೇಲೂ ಸಿಗದಂತಾಯ್ತೀಯ, ಕಳ್ಳರ ಕಾಟಕ್ಕೆ ಸರ್ಪದ ಗೆಳತನ ವಾಸಿ ಅಂತೀಯ. ಅಂದ್ರೆ ಸಂಪಿಗೆ ಮರದ ವಾಸನೆಗೆ ಹಾವುಗಳು ಮರದಲ್ಲಿರ್ತವೆ. ಹಾಗೆ ಸಂಪಿಗೆ ಪರಿಮಳವನ್ನ ಬೀರುವಂತ ಪರಿಮಳ, ಬಹಳಷ್ಟು ದೂರದವರೆಗೆ ಇರುವಂತ ಪರಿಮಳದ ಕುರಿತಾಗಿ, ಆಮೇಲೆ ಆ ಮರದ ರಕ್ಷಣೆಗಾಗಿ ಸರ್ಪಗಳ ಜೊತೆಗೆ ಸಹವಾಸ ಮಾಡಿದೆಯಾ, ಹಾಗಾಗಿ ನಿನಗೆ ಬಹಳಷ್ಟು ಸುರಕ್ಷತೆ ಇದೆ ಅನ್ನುವಂತ ಕಲ್ಪನೆಯನ್ನ, ಸುರಕ್ಷತೆಯ ದೃಷ್ಟಿ ಹಾಗೂ ಪರಿಮಳವನ್ನ ಕುರಿತಾಗಿ ಹೇಳಿರುವಂತ ಒಂದು ಪ್ರಯತ್ನವನ್ನ ಲೇಖಕರು ಆ ಕವಿತೆಯಲ್ಲಿ ಮಾಡಿದ್ದಾರೆ. ಇನ್ನು ಬೆಳದಿಂಗಳಂಗಿ ಇಲ್ಲಿ ಕವಿತೆಯಲ್ಲಿ ಬಳಸಿರುವಂತ ಶೀರ್ಷಿಕೆ ಆಗಿರಬಹುದು, ಕವಿತೆಗಳಾಗಿರಬಹುದು, ಗ್ರಾಮೀಣ ಭಾಗದ ವಿಷಯಗಳ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ನಾವು ಬಳಸುವಂತ ಮಾತುಗಳನ್ನೇ ಕವಿತೆಯನ್ನಾಗಿಸಿಕೊಂಡಿರುವಂತದ್ದು ವಿಶೇಷ. ಬೆಳೆದಿಂಗಳಂಗಿ ತೊಟ್ಟುಕೊಂಡು ಚಂದ ಮಾಮ, ಬೆಣ್ಣೆ ಮುದ್ದಿ ಅಂತ ಮುದ್ದು ಮುದ್ದು ಮಾಮ, ಅಮ್ಮ ತೊಟ್ಟು ರೊಟ್ಟಿ ಅಂತ ಚಂದ ಮಾಮ, ಮುದ್ದಿ ಉಣ್ಣುವಂತೆ ಬಾರೋ ಚಂದ ಮಾಮ, ಚಿಗ್ಲಿ ಕೊಟ್ಟಿ ಕೊಡ್ತೀನಿ ಬಾರೋ ಚಂದ ಮಾಮ, ಚಿನ್ನಿ ಕೋಳು ಆಡೋನಂತ ಬಾರೋ ಚಂದಮಾಮ. ಬೆಳ್ದಿಂಗ್ಳಂಗಿ ತಂದು ಕೊಟ್ಟ ಚಂದಮಾಮ ಅನ್ನುವಂತ ಒಂದು ಕವಿತೆಯಲ್ಲಿ ಬೆಳದಿಂಗಳನ್ನ ಕುರಿತಾಗಿನೇ, ಇರುವಂತ ಪೂರ್ಣ ಚಂದ್ರ ಯಾವ ರೀತಿ ಇರ್ತಾನೆ, ಮುದ್ದು ಮುದ್ದು ಬೆಣ್ಣೆ ಅಂಗತೆ ಬೆಳ್ಳಗಿರ್ತಾನೆ, ಹಂಗೆ ಅಮ್ಮ ತಟ್ಟೋ ರೊಟ್ಟಿ ತರ ದುಂಡಗಿರ್ತಾನೆ. ಹಾಗೆ ನಾವು ಉಣ್ಣುವಂತ ರಾಗಿ ಮುದ್ದೆ ತರ ದುಂಡಗೆ ಇರ್ತಾನೆ ಅನ್ನುವಂಥದ್ದು ವಿಶೇಷಗಳು ಓದಲಿಕ್ಕೆ ಸಹ. ಮಕ್ಕಳು ದಿನನಿತ್ಯ ತಮ್ಮ ಜೀವನದಲ್ಲಿ ನೋಡುವಂತ ವಸ್ತುಗಳ ಜೊತೆಗೆ ಹೋಲಿಕೆ ಮಾಡ್ತಾ ಚಂದಮಾಮನ್ನ ವರ್ಣಿಸುವುದರ ಜೊತೆಗೆ ಆತನನ್ನ ಆಟಕ್ಕೆ ಬಾ, ನನ್ನ ಜೊತೆ ಆಟ ಆಡೋಣ ಅನ್ನುವಂತ ಕರೆಯುವ ಮೂಲಕ ಲೇಖಕರು ಬೆಳದಿಂಗಳಂಗಿ ಕವಿತೆಯಲ್ಲಿ ಚಂದ್ರನನ್ನ ಸುಂದರವಾಗಿ ವರ್ಣಿಸುವಂತ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿರುವಂತ ಪ್ರತಿಯೊಂದು ಕವಿತೆಗಳಲ್ಲಿ ನಾವು ನೋಡಬಹುದು, ನಮ್ಮ ಸುತ್ತಮುತ್ತ ಕಾಣುವಂತ, ನಾವು ಕೇಳಿಸ್ಕೊಳ್ಳುವಂತ, ಆಮೇಲೆ ಫಜೀತಿ, ಆಮೇಲೆ ಅಕ್ಕಿಗಳ ಗೂಡಿನಲ್ಲಿ ಸಹ ತೆಂಗಿನ ಗರಿಯ ಎಲೆಯನ್ನು ಸೀರಿ ಗಿಜುಗ ಗೂಡನ್ನು ಕಟ್ಟುವುದು, ಗಾಳಿಯ ತಾಳಕ್ಕೆ ತೂಗುವ ತೊಟ್ಟಿಲು ಗಿಜುಗ ಬಳಗವ ಕರೆಯುವುದು, ಕಿಚಪಿಚ ಸದ್ದಿನ ಗಂಟೆಗಳಂತೆ ಗೂಡಿನ ಗುಂಪು ಬೆಳೆಯುವುದು, ಅರೆಬರೆ ಗೂಡಲ್ಲಿ ಕುಳಿತ ಗಿಜಗ ಎಣಿವ ನೌಕರಿ ಮಾಡುವುದು. ಗಿಜಗನ ಗೂಡು ಕಟ್ಟುವುದರಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಗಿಜಗನ ಗೂಡು ಅನ್ನುವಂತ ಈ ಕವಿತೆಯಲ್ಲಿ ಗಿಜಗ ಗೂಡನ್ನ ಯಾವ ರೀತಿ ಕಟ್ಟುತ್ತೆ ಅನ್ನುವಂತ ಪರಿಯನ್ನ, ವಿಶೇಷವಾಗಿ ಅದರ ಕಾರ್ಯಚಟುವಟಿಕೆಯನ್ನ ಪೂರ್ತಿ ಕವಿತೆಯಲ್ಲಿ ಗೂಡನ್ನ ಯಾವ ರೀತಿ ಕಟ್ಟುತ್ತೆ, ಅದು ವಿನ್ಯಾಸವನ್ನ ಯಾವ ರೀತಿ ಮಾಡುತ್ತೆ, ಅದರ ಕೌಶಲ್ಯ ಹಾಗೂ ಅದರ ಮೂಲಕ ಅದು ಎಷ್ಟು ಚೆನ್ನಾಗಿ ಸುರಕ್ಷತೆಯನ್ನು ಹೊಂದಿರುವಂತ ಗೂಡನ್ನ ಕಟ್ಟುತ್ತೆ ಅನ್ನುವಂತ ಇದನ್ನ ವಿಷಯ ವಸ್ತುವನ್ನು ಇಟ್ಟುಕೊಂಡು ಕುಂಟು ನೆಪಕ್ಕೆ ತಂಟೆಯ ಗಂಟೆ ಕಲರವ ಕಚೇರಿ ನಡೆಸುವುದು, ಏಕಾಏಕಿ ಏನಾಯ್ತು ಗೂಡೊಂದು ನೆಲಕ್ಕೆ ಕಚ್ಚಿರಲು ಮಕ್ಕಳ ದಂಡು ಮುತ್ತುವುದು. ಅಂದ್ರೆ ಸುಂದರವಾದ ಗೂಡನ್ನ ಕಟ್ಟಿರೋಂಥದ್ದು ಮಳೆಗಾಳಿಗೆ ಅದು ಕೆಳಗೆ ಬಿದ್ದಾಗ ಅದು ಮಕ್ಕಳೆಲ್ಲ ಗೂಡನ್ನ ಗೂಡನ್ನ ಎತ್ಕೊಳಕ ಸುತ್ತುವರಿತಾರೆ. ಆಗ ಗೂಡು ಎಷ್ಟು ಶ್ರಮದಿಂದ ಕಟ್ಟಿರುವಂತ ಒಂದು ಗಿಜಗನ ಗೂಡು ಯಾವ ರೀತಿ ಆಗುತ್ತೆ, ಆಮೇಲೆ ಅದರ ಕಾರ್ಯಯೋಜನೆ ಯಾವ ರೀತಿ ಇರುತ್ತೆ ಅಂತ ವಿಷಯ ವಸ್ತುವನ್ನ ಸುಂದರವಾಗಿ ವಿನಯ್ ಕಮತದ್ ಸರ್ ಅವರು ಒಂದು ಓದುಗರಿಗೆ ವಿವರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ನಾವು ಕುಣಿತೀವಿ, ಅಚ್ಚಿ ತುಪ್ಪ ಹಚ್ಚಿ ಕೊಡು ಅಜ್ಜಿ ಬಂದು, ಟಂಗ ದಿಕ್ಕ ಟಂಗ್ ಟಂಗ್ ಟಂಗ್, ರಾಗಿ ಮುದ್ದಿ ತಿನ್ನು ಅನ್ನೋ ಅಜ್ಜ ಬಂದನು, ಡಬದಕ ಢಮ್ ಢಮ್, ತಟ್ಟಿ ಮನಿ ಸೋರ್ತೈತೆ ತಟ್ ತಟ್ ತಟ್, ಆದ್ರೂ ನಾವು ಕುಣಿತೀವಿ ತೈ ತಕ್ ತಕ. ಒಂದು ಪ್ರಾಸಗಳನ್ನ ಒಳಗೊಂಡಂತೆ ಅಜ್ಜ ಅಜ್ಜಿ ಹಾಗೂ ಬಾಲ್ಯವನ್ನ, ತಮ್ಮಲ್ಲಿರುವಂತ ಸಮೃದ್ಧವಾದ ಒಂದು ಸುಂದರವಾದ ಬಾಲ್ಯವನ್ನ ಕವಿತೆಗಳ ಮೂಲಕ ಮಕ್ಕಳಿಗೆ ಕೊಡುವಂತ ಪ್ರಯತ್ನವನ್ನ ಲೇಖಕರು ಬಹಳಷ್ಟು ವಿಶೇಷವಾಗಿ ಮಾಡಿದ್ದಾರೆ. ಇಲ್ಲಿರುವಂತ ಬಹಳಷ್ಟು ಮಕ್ಕಳ ಕವಿತೆಗಳು ಮಕ್ಕಳಿಗೆ ಹಾಗೂ ಓದುಗರಿಗೆ ಆಪ್ತ ಎನಿಸುತ್ತವೆ. ಈ ಕವಿತೆಗಳನ್ನ ಓದಿದರೆ ನಮ್ಮಲ್ಲಿರುವಂತ ಬಾಲ್ಯವನ್ನ ಮತ್ತೊಮ್ಮೆ ನೆನಪು ಮಾಡುವಂತ ಕೆಲಸವನ್ನ ಅಜ್ಜಿ ಅಂದ್ರೆ ಹೆಂಗಿರ್ತಾಳೆ ಅನ್ನುವಂತ ಸಂಕಲನದ ಕವಿತೆಗಳು ನಮ್ಮಲ್ಲಿ ಮಾಡುವುದಂತೂ ಸ್ಪಷ್ಟವಾಗಿ ಆಗುವಂತ ಸಂಗತಿಯಾಗಿದೆ. ಹಾಗೆ ಮಕ್ಕಳ ಸಾಹಿತ್ಯ ಓದುಗರು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯನ ಸಮೃದ್ಧವಾಗಿ ಬೆಳೆಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆಯಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಮಕ್ಕಳಿಗೆ ಉಡುಗೊರೆಯಾಗಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ
ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯ ಸಂಸ್ಕೃತಿಯನ್ನ ಹೆಮ್ಮರವಾಗಿ ಬೆಳೆಸುವಂತ ಹಾಗೂ ಜೀವಂತಿಕವಾಗಿ ಇಡುವಂತ ಹಾಗೂ ಮಕ್ಕಳನ್ನ ಸಾಹಿತ್ಯದ ಓದುಗರನ್ನಾಗಿ ಮಾಡುವಂತ ಕೆಲಸ ಕಾಳಜಿ ಪೂರ್ವಕವಾಗಿ ಪಾಲಕರು ಹಾಗೂ ಓದುಗರು ಮಾಡಬೇಕನ್ನುವಂತ ಆಶಯದೊಂದಿಗೆ 18ನೇ ದಿನದ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನವನ್ನ ಇವತ್ತಿನ ಈ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.